ಓಂ ಅನೇನ ಸರ್ವಗತತ್ವ ಮಾಯಾಮಯ ಶಬ್ದಾದಿಭ್ಯ ಓಂ ಅಂತ 3ನೇ ಅಧ್ಯಾಯದ 2ನೇ ಪಾದದ 38ನೇ ಸೂತ್ರ. ಅದರ ಹಿನ್ನೆಲೆ ಏನು ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ 56ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಈ ಭಗವಂತ ತನ್ನನ್ನು ಧ್ಯಾನ ಮಾಡಿದವರಿಗೆ ಫಲ ಕೊಡ್ತಾನೆ. ಅದನ್ನು ನೀವು ಹಿಂದೆ ಹೇಳಿದಿರಿ. ನೇರವಾಗಿ ತನ್ನನ್ನೇ, ತನ್ನ ಮೂಲ ರೂಪವನ್ನೇ ಕಂಡು, ತನ್ನ ಅಪ್ರಾಕೃತವಾದ ರೂಪವನ್ನೇ ಕಂಡು ಧ್ಯಾನ ಮಾಡದೆ ಹೋದರೂ ಕೂಡ ತನ್ನ ಸನ್ನಿಧಾನಕ್ಕೆ ಪಾತ್ರವಾದ ಮನೋಮಯವಾದ ಪ್ರತಿಮೆಯೊಂದನ್ನು ಧ್ಯಾನ ಮಾಡಿದರು, ಅಥವಾ ಲೋಹ ಇತ್ಯಾದಿಗಳಿಂದ, ಲೋಹ, ಕಟ್ಟಿಗೆ, ಶಿಲೆ ಮೊದಲಾದವುಗಳಿಂದ ರಚಿತವಾದ ವಿಗ್ರಹದಲ್ಲಿ ತನ್ನ ಸನ್ನಿಧಾನವನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಪೂಜಾ ಇತ್ಯಾದಿಗಳನ್ನು ಮಾಡುವವನಿಗೆ ಭಗವಂತ ಫಲ ಕೊಡ್ತಾನೆ ಅಂತ ಆಯ್ತು. ಹೀಗೆ ಅವನು ಫಲ ಕೊಡ್ತಾನೆ ಅಂತ ಆದರೆ ಅವನು ಇನ್ನೂ ಕೆಲವು ಕೆಲಸಗಳನ್ನು ಮಾಡಬಹುದು ಅಂತ ಇವರು ಯಾರೋ ಒಬ್ಬರದ್ದು ಪ್ರಶ್ನೆ. ಏನು ಪ್ರಶ್ನೆ ಅಂದ್ರೆ, ಈಗ ಅವನೇ ಸ್ವತಂತ್ರನಾಗಿದ್ದಾನೆ, ಒಪ್ಪೋಣ. ಆದರೆ ಇನ್ನೊಂದು ಯಾವುದೋ ಕಾಲದಲ್ಲಿ ಮತ್ತೆ ಯಾರೋ ಒಬ್ಬರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವನ ಮೂಲಕ ಸೃಷ್ಟಿಯಾದಿಗಳನ್ನ ಕೊಟ್ಟು ಅವನಿಂದ ಸೃಷ್ಟಿ ಇತ್ಯಾದಿಗಳನ್ನು ಮಾಡಿಸಬಹುದು. ಮಾಡಿಸ್ಲಿಕ್ಕೆ ಏನು ತೊಂದರೆ? ಮಾಡಿಸ್ಲಿ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ರಾಜ ಮೊದಲಾದವರು ಒಂದೊಂದು ದೇಶದಲ್ಲಿ ಒಬ್ಬೊಬ್ಬರು ಸ್ವತಂತ್ರರಾಗಿರೋದು ಕಂಡಿದೆ. ಎಲ್ಲರೂ ಎಲ್ಲ ಕಾಲದಲ್ಲಿಯೂ ಎಲ್ಲ ರಾಜರು ಪೂರ್ಣವಾಗಿ ಸ್ವತಂತ್ರರಾಗಿರೋದಿಲ್ಲ. ಒಬ್ಬ ಚಕ್ರವರ್ತಿ ಅಂತ ಕರೆಸ್ಕೊಂಡವನಿಗೂ ಕೂಡ ಕೆಲವು ಕೆಲಸಗಳನ್ನ ಇನ್ನೊಬ್ಬರಿಗೆ ಸ್ವಲ್ಪ ಅಧಿಕಾರ ಕೊಟ್ಟು ಮಾಡಿಸುವಂಥದ್ದನ್ನು ಕಂಡಿದೆ. ಅದು ಎರಡು ಸಂಗತಿ. ಒಬ್ಬ ರಾಜ ಈ ಕಾಲಕ್ಕೆ ಈ ದೇಶದಲ್ಲಿ ಈ ಕಾಲದಲ್ಲಿ ಈ ರಾಜ ಇರಬಹುದು, ಮತ್ತೊಂದು ಯಾವುದೋ ಕಾಲದಲ್ಲಿ ಮತ್ತೊಂದು ದೇಶದಲ್ಲಿ ಮತ್ತೊಬ್ಬ ರಾಜನೇ ಇರ್ತಾನೆ. ಮತ್ತೆ ಈ ಕಾಲದಲ್ಲಿ ಈ ದೇಶದಲ್ಲೇ ರಾಜ ಇದ್ರೂ ಕೂಡ ಅವನು ಮತ್ತೆ ಚಕ್ರವರ್ತಿ ಆದರೂ ಕೂಡ ಎಲ್ಲ ಕೆಲಸಗಳನ್ನ ತನಗೊಬ್ಬನಿಗೆ ಮಾಡ್ಲಿಕ್ಕೂ ಆಗೋದಿಲ್ಲ. ಕೆಲವು ಕೆಲಸಗಳನ್ನು ಇನ್ಯಾವುದೋ ಒಬ್ಬರ ಕಡೆಯಿಂದ ಮಾಡಿಸ್ತಿರ್ತಾನೆ. ಹಾಗೆ ಭಗವಂತನು ಕೂಡ ಯಾರಿಗಾದ್ರೂ ಒಂದಿಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಅಂತ ಕೆಲಸಗಳನ್ನೇನಾದ್ರೂ ಮಾಡಿಸ್ಬಹುದಲ್ಲ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು. ಆ ಜಿಜ್ಞಾಸೆಗೆ ಈಗ ಉತ್ತರ ಕೊಡಬೇಕಾಗಿದೆ. ಮತ್ತೆ ಅಲ್ಲೊಂದು ಪ್ರಶ್ನೆ ಬಂದಿದೆ. ಹರೇರಪಿ ಅವತಾರೇಶು ವಿವಿಧ ಲೀಲಾ ದರ್ಶನಾಚ್ಚ. ಪರಮಾತ್ಮನು ಕೂಡ ಕೃಷ್ಣ, ರಾಮ ಇತ್ಯಾದಿ ರೂಪಗಳಲ್ಲಿ ಅವತಾರ ಮಾಡಿದಾಗ ಅನೇಕ ಥರದ ಲೀಲೆಗಳನ್ನು ತೋರಿಸಿರ್ತಾನೆ. ಈ ಲೀಲೆಗಳನ್ನು ತೋರಿಸಿರ್ತಾನೆ ಅನ್ನೋದ್ರಿಂದ ಈಗ ಪೂರ್ವ ಪಕ್ಷ ಮಾಡ್ತಾ ಇದ್ದಾರಲ್ಲ, ಲೀಲೆಗಳ ಭಗವಂತ ರಾಮಕೃಷ್ಣಾದಿ ರೂಪಗಳಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿರ್ತಾನೆ ಅಂತ ಹೇಳಿದ್ರಿಂದ ಅವ್ರ ಪೂರ್ವ ಪಕ್ಷದವರಿಗೆ ಹೇಗೆ ಅನುಕೂಲ ಆಯಿತು ಅದು ಸ್ಪಷ್ಟ ಆಗೋದಿಲ್ಲ. ಪೂರ್ವ ಪಕ್ಷದವ್ರು ಏನ್ ಮಾಡ್ಬೇಕಾಗಿದೆ, ಈಗ ಭಗವಂತ ಸ್ವತಂತ್ರ ಹೌದು, ಇನ್ಯಾವುದೋ ಕಾಲದಲ್ಲಿ ಇನ್ನೊಬ್ಬರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರಿಂದ ಕೆಲಸ ಮಾಡಿಸ್ಲಿ. ಜಗತ್ತಿನಲ್ಲಿ ರಾಜರಲ್ಲಿ ಅದು ಕಂಡಿದೆ, ಅನೇಕ ಜನ ರಾಜರಲ್ಲಿ ಅಂತ ಕೇಳ್ತಿದಾರಲ್ಲ, ಅದನ್ನೇ ಈ ರಾಮಕೃಷ್ಣಾದಿ ರೂಪಗಳಿಗೂ ತಿಳ್ಕೋಬೇಕಷ್ಟೆ. ಕೃಷ್ಣನಾಗಿ ಅವನು ಅವತಾರ ಮಾಡಿದಾಗ ತಾನು ರಾಜ ಆಗ್ಲಿಲ್ಲ, ಉಗ್ರಸೇನನನ್ನ ರಾಜನನ್ನಾಗಿ ಮಾಡಿದ. ಮತ್ತೆ ರಾಮನಾಗಿ ಅವತಾರ ಮಾಡಿದಾಗ ಸುಗ್ರೀವನನ್ನ ಯಾವುದೋ ಒಂದು ರಾಜನನ್ನಾಗಿ ಮಾಡಿದ್ದ, ವಿಭೀಷಣನ ಮತ್ತೊಂದಿಲು ರಾಜನನ್ನಾಗಿ ಮಾಡಿದ್ದ ಅಂತ ಅವನೇನು ರಾಮಕೃಷ್ಣಾದಿ ರೂಪಗಳಲ್ಲಿ ತೋರಿಸಿದ್ದ ಅದನ್ನ ರಾಜಸು ದರ್ಶನಾಥ್ ಅಂತ ಏನಿದಿಲ್ಲ ಅಲ್ಲಿರೋ ವಿಷಯವನ್ನು ಇದಕ್ಕೂ ಹೊಂದಿಸ್ಕೋಬೇಕಷ್ಟೆ. ಸ್ಥೂಲವಾದ ಪ್ರಶ್ನೆ, ಕೃಷ್ಣನೇ ರಾಜ ಆಗಿದ್ರು ಕೂಡ ಉಗ್ರಸೇನನ ಮೇಲೆ ಅವನು ಹಿಡಿತಾ ಇತ್ತು, ಅವನೇ ಅವರನ್ನು ನಿಯಂತ್ರಿಸ್ತಾ ಇದ್ದ, ಅದೆಲ್ಲ ವಿಷಯ ಬೇರೆ. ಪ್ರಶ್ನೆ ಮಾಡುವವರು ಅಜ್ಞಾನದಿಂದ ಮಾಡ್ತಿರ್ತಾರೆ. ಆದ್ರಿಂದ ಅವ್ರಿಗೆ ಮಾಡಿದ ಪ್ರಶ್ನೆ ಎಲ್ಲ ಸರಿಯಾಗೇ ಇರಬೇಕು ಅಂತ ಏನಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕು. ಕೆಲವು ಸರಿ ಒಂದೊಂದು ಪ್ರಶ್ನೆದಲ್ಲಿ ಬಹಳ ಹೊರಳಿರ್ತದೆ. ಎಲ್ಲ ಹಂತದಲ್ಲಿ ಎಲ್ಲ ಪ್ರಶ್ನೆಗಳಲ್ಲಿಯೂ ಬಹಳ ಹೊರಳಿರ್ಬೇಕು ಅಂತ ಏನಿಲ್ಲಲ್ಲ. ಹಾಗಿಲ್ಲಿ ತಿಳ್ಕೋಬೇಕಷ್ಟೇ ನಾವು.
ಇದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರರು ಅಥವಾ ತಸ್ಸೇವ ಸರ್ವಕರ್ತೃತ್ವ, ಅವನಿಗೆ ಸರ್ವಕರ್ತೃತ್ವವನ್ನು ಯಾಕೆ ಹೇಳ್ಬೇಕು ನಾವು ಅಂತ ಒಂದು ಪ್ರಶ್ನೆ. ಆ ವಾಕ್ಯದ ಅರ್ಥ ಈಗ ನೋಡೋಣ. ನನ್ನು ಏವಂ ಧ್ಯಾತೃಭ್ಯ ಫಲ ದಾನವತ್, ಧ್ಯಾನ ಮಾಡುವವರಿಗೆ ಫಲ ಕೊಟ್ಟನಲ್ಲ ಇವನು, ಹಾಗೆ ಫಲ ಕೊಟ್ಟಂತೆ ದೇಶಾಂತರೇ ಕಾಲಾಂತರೇ ಅನ್ಯಸ್ಯ ಸ್ವಾತಂತ್ರ್ಯಮಪಿ ದತ್ವ, ಮತ್ತೊಂದು ಯಾವುದೋ ದೇಶದಲ್ಲಿ ಮತ್ತೊಂದು ಯಾವುದೋ ಕಾಲದಲ್ಲಿ ಮತ್ತಾರೋ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವನಿಂದ ಸೃಷ್ಟ್ಯಾಧಿಕಮಪಿ ಕುರಿಯಾತ್, ಆದ್ದರಿಂದ ಆ ವ್ಯಕ್ತಿಯ ಮೂಲಕ ಇವನು ಸೃಷ್ಟ್ಯಾದಿಗಳನ್ನು ಮಾಡಿಸಲಿ. ಲೋಕೆ ರಾಜಾದವು ದೇಶಾದಿಭೇದೇನ ದೇಶಭೇದೇನ ಕಾಲಭೇದೇನ ರಾಜಾದವು ಅನೇಕ ಸ್ವಾತಂತ್ರ್ಯ ದರ್ಶನಾತ್, ರಾಜ ಮೊದಲಾದವರು, ರಾಜ ಆಡಳಿತಗಾರರು ಮೊದಲಾದವರಿಗೆ ಅನೇಕ ಸ್ವಾತಂತ್ರ್ಯ ದರ್ಶನಾತ್ ಅಂತದೆ. ಅದು ಅನೇಕ ರಾಜಾದವು ಅನೇಕೇಶು ಅಂತ ಅರ್ಥನೋ ಅನೇಕೇಶಾಮ್ ಅಂತ ಅರ್ಥನೋ, ಅನೇಕರಿಗೆ ಸ್ವಾತಂತ್ರ್ಯ ಇರುವುದು ಕಂಡಿದೆ ಅಂತ ಬರೆದಿದ್ದಾರೆ ಕೆಳಗಡೆ. ಅನೇಕರಿಗೆ ಅಂತಂದ್ರೆ ಅನೇಕೇಶಾಂ ಸ್ವಾತಂತ್ರ್ಯ ದರ್ಶನಾತ್, ಅನೇಕೇಶು ಸ್ವಾತಂತ್ರ್ಯ ದರ್ಶನಾತ್, ಹೀಗೆಲ್ಲ ಅದನ್ನು ಹೇಗೂ ಅನ್ವಯ ಮಾಡಬಹುದು. ಅನೇಕ ರಾಜರಿಗೆ ಅನೇಕ ಕಾಲದಲ್ಲಿ ಅನೇಕ ದೇಶಗಳಲ್ಲಿ ಬೇರೆ ಬೇರೆ ಥರದ ಸ್ವಾತಂತ್ರ್ಯಗಳಿರುವುದು ಕಂಡಿದೆ. ಅನೇಕ ರೀತಿಯ ಸ್ವಾತಂತ್ರ್ಯ ಅಂತ ಹೀಗೆಲ್ಲ ಅದನ್ನೇ ವ್ಯಾಖ್ಯಾನ ಮಾಡಬಹುದು. ಆದ್ರಿಂದ ಅನೇಕ ಸ್ವಾತಂತ್ರ್ಯ ದರ್ಶನಾತ್ ಅಂತ ರಾಯರು ಹೇಳಿದ್ದಾರೆ ಅಂತ ನನಗನ್ನಿಸ್ತದೆ. ಮತ್ತೆ ಹರೇರಪಿ ಅವತಾರೇಶು ವಿವಿಧ ಲೀಲಾ ದರ್ಶನಾಚ್ಯ, ಭಗವಂತನು ಕೂಡ ಕೃಷ್ಣರಾಮಾದಿ ರೂಪದಿಂದ ಅವತಾರ ಮಾಡಿದಾಗ ವಿವಿಧ ಲೀಲೆಗಳನ್ನ, ತಾನು ರಾಜನಾಗಿ ತಾನೇ ಮಂತ್ರಿಯಾಗಿ ಹೀಗೆಲ್ಲ ಮಾಡಿರೋದು ಕಂಡಿದೆಯಲ್ಲ. ಕೆಲವು ಸರಿ ತಾನು ರಾಜನಾಗಿದ್ದಾನೆ, ಕೆಲವು ಸರಿ ತಾನು ಆ ರಾಜನಿಗೆ ಅಡಿಯಾಳಾಗಿ ಬದುಕಿದಾನಲ್ಲ ರಾಮಕೃಷ್ಣಾದಿ ರೂಪಗಳಲ್ಲೇ. ಆ ಥರ ಇರುವುದರಿಂದ ಅದು ಕಂಡಿರುವುದರಿಂದ ಇಲ್ಲಿಯೂ ಹಾಗೆ ಆಗಲಿ ಅಂತ ಪ್ರಶ್ನೆ. ಅಥವಾ ನ ತಸ್ಸೇವ ಸರ್ವಕರ್ತೃತ್ವ, ಅವನಿಗೆ ಸರ್ವಕರ್ತೃತ್ವ ಏನೂ ಬರಲಿಲ್ಲ. ಇತ್ಯತಃ ಪ್ರಾಪ್ತಂ, ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅನೇನ ಸರ್ವಗತತ್ವ ಮಾಯಾಮಯ ಶಬ್ದಾದಿಭ್ಯ ಅಂತ ಸೂತ್ರ ಹೊರಟಿದೆ. ತಸ್ಯಾಪ್ಯರ್ಥಮಾಹ, ಅದಕ್ಕೂ ಅರ್ಥವನ್ನ ಆಚಾರ್ಯ ಹೇಳ್ತಾರೆ. ಸರ್ವದೇಶೇಶು ಕಾಲೇಶು ಸೇಗ ಪರಮೇಶ್ವರ ಅಂತ. ಹಿಂದೆ ಯಾವ ಕಾಲದಲ್ಲಿಯೂ ಇವತ್ತು ಮುಂದೆ ಯಾವ ಕಾಲದಲ್ಲಿಯೂ ಕೂಡ ಇವನೇ ಪರಮೇಶ್ವರನಾಗಿರ್ತಾನೆ ಅಂತ ಅದರ ತಾತ್ಪರ್ಯ. ಸರ್ವತ್ರ ಸರ್ವದಾ ಏಕೈವ ಸ್ವತಂತ್ರ ಸನ್ ಸೃಷ್ಟ್ಯಾಧಿಕರ್ತ, 57ರಲ್ಲಿ ಅದನ್ನು ಹೇಳ್ತಾರೆ. ಸರ್ವಕಾಲದಲ್ಲಿಯೂ ಸರ್ವದೇಶದಲ್ಲಿಯೂ ಅವನೇ ಸ್ವತಂತ್ರನಾಗಿ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ನತು ಅನೇಕರಿರುವುದೇ ಇಲ್ಲ. ಸ್ವಾತಂತ್ರ್ಯಾತ್ ಕ್ರೀಡತೆ ವಿಷ್ಣು ನಹಿ ಸ್ವಾತಂತ್ರ್ಯ ಅನ್ಯಗಂ ಕರೋತಿ, ಅವನು ಸ್ವತಂತ್ರನಾದ್ದರಿಂದ ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನೆ ಹೊರತು ಆ ಸ್ವಾತಂತ್ರ್ಯವನ್ನು ಮತ್ಯಾರಿಗೂ ಅವನು ಯಾವ ಕಾಲಕ್ಕೂ ಕೂಡ ಕೊಟ್ಟಿರುವುದಿಲ್ಲ ಅಂತದರ ತಾತ್ಪರ್ಯ. ಈಗೇನು ನಾವಿಲ್ಲಿ ಶ್ಲೋಕ ನೋಡ್ತಿದ್ದೀವಿ, ಸ್ವಾತಂತ್ರ್ಯ ಕ್ರೀಡತೆ ವಿಷ್ಣು, ಭಗವಂತ ಸ್ವತಂತ್ರನಾಗಿರುವುದರಿಂದ ಅವನೇ ಎಲ್ಲ ವಿಹಾರ ಮಾಡ್ತಾ ಇದ್ದಾನೆ, ಸ್ವಾತಂತ್ರ್ಯ ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ ಮಾತಿದೆ. ಕರೋತಿ ಕ್ವಾಪಿ ನಿಯತ ಕ್ರೀಡಾ ಸೃಷ್ಟಾದಿಗಸ್ಯ, ಇದು ಯಾವುದು ಕೂಡ ಬೇರೆ ಯಾರಿಗೂ ಯಾವ ಕಾಲಕ್ಕೂ ಹೋಗುವಂಥದ್ದಲ್ಲ. ಬೇರೆ ಒಬ್ಬ ಕರ್ತಾನೂ ಇದಕ್ಕಿಲ್ಲ. ಅಸ್ವತಂತ್ರೋಹಿ, ಉಳಿದವರೆಲ್ಲರೂ ಕೂಡ ಭಗವಂತನಿಂದ ನಿಯತರಾದಂತಹ ಅಸ್ವತಂತ್ರ ಕರ್ತಗಳೇ ಆಗಿದ್ದಾರೆ. ಇದು ಶ್ರುತೇಶ್ಚ ಅಂತ ಇದು ಬ್ರಹ್ಮಸೂತ್ರಾನುವ್ಯಾಖ್ಯಾನ ನ್ಯಾಯ ವಿವರಣದಲ್ಲಿ ಬರುವಂಥ ಶ್ಲೋಕ. ಇದೇ 3ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲೇ ನಾವೀಗೇನು ಬ್ರಹ್ಮಸೂತ್ರ ಭಾಷ್ಯ ಮತ್ತು ಅಣುಭಾಷ್ಯದಲ್ಲಿ ನೋಡ್ತಾ ಇದ್ದೀವಿ, ಅದೇ ಭಾಗದಲ್ಲೇ ನ್ಯಾಯ ವಿವರಣದಲ್ಲಿ ಈ ಶ್ಲೋಕ ಬಂದಿದೆ ಅನ್ನೋದನ್ನ ಎಲ್ಲ ಶ್ರೋತೃಗಳು ಕೂಡ ಗಮನಿಸಬೇಕು. ಈ ಸೂತ್ರದ ಅರ್ಥ ಇಲ್ಲಿ ನೋಡೋಣ. ಅನೇನ ಹೀಗೆ, ಅನೇನ ಈ ವಿಷ್ಣುವಿನಿಂದಲೇ ಎಲ್ಲ ಕ್ರಿಯೆಗಳು ಕೂಡ ಆಗ್ತವೆ. ಅದಕ್ಕೆ ಕಾರಣ ಏನು? ಏಕೆಂದ್ರೆ ಶ್ರುತಿಗಳಲ್ಲೆಲ್ಲ ಹಾಗೆ ಪ್ರತಿಪಾದಿತ ಆಗಿದೆ. ಅವನು ಸರ್ವಗತನಾಗಿದ್ದಾನೆ,
ಅವನು ಎಲ್ಲ ಸರ್ವಗತನಾಗಿದ್ದಾನೆ, ಎಲ್ಲದರೊಳಗೆ ಪ್ರವೇಶ ಮಾಡಿ ಅವನೇ ಸೃಷ್ಟಿ ಮಾಡ್ತಾನೆ. ವಿಷ್ಣುವಿಗೆ ಮಾಯಾಮಯ ಅನ್ನುವಂಥ ಒಂದು ಹೆಸರೂ ಇದೆ. ಆ ಮಾಯಾಮಯ ಅನ್ನೋ ಹೆಸರು ಇರೋದ್ರಿಂದ ಆ ಮಾಯಾಮಯ ಅನ್ನೋ ಹೆಸರಿನಿಂದ ವಾಚ್ಯವಾದ ಗುಣಗಳೇನು ಅಂದರೆ ಎಲ್ಲವನ್ನೂ ಇವನೇ ಮಾಡ್ತಿರುವುದು ಅನ್ನುವುದೇ. ಆದ್ದರಿಂದ ಎಲ್ಲವೂ ಇವನಿಗೆ ಆ ಗುಣ ಪೂರ್ಣತ್ವ ಇದೆ ಅಂತ ತಾತ್ಪರ್ಯ. ಸರ್ವತ್ರ ಸರ್ವಮೇತಸ್ವಾತ್ ಸರ್ವದಾ ಸರ್ವವಸ್ತುಷು ಚತುರ್ವೇದ ಶಿಖಾ ಆಚಾರ್ಯಗಳು ಉದ್ಧರಿಸ್ತಾರೆ. ಸರ್ವತ್ರ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲವೂ ಏತಸ್ಮಾತ್ ಇವನಿಂದಲೇ ಸರ್ವ ವಸ್ತುಗಳಿಗೂ ಸಂಬಂಧಪಟ್ಟಂತೆ ಸ್ವರೂಪಭೂತಯ ಶಕ್ತಿಯ ಸ್ವರೂಪಭೂತವಾದ ಶಕ್ತಿಯಿಂದ ನಿತ್ಯ ಶಕ್ತಿಯಿಂದ, ಅದಕ್ಕೆ ಮಾಯಾ ಅಂತ ಹೆಸರು. ಅದನ್ನು ಅವನು ಮಾಯಾಮಯ ಅಂತ ಹೇಳ್ತಾರೆ. ಹೀಗೆ ಮಾಯಾಮಯ ಅಂತ ಅವನನ್ನು ಹೇಳುವುದರಿಂದ ಎಲ್ಲವೂ ಅವನಿಂದ ನಡೀತದೆ ಹೊರತು ಇನ್ಯಾರಿಂದಲೂ ನಡೆಯುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ.